ಹಾಯ್ ಫ್ಯಾಮ್, ಇವತ್ತು ಮಾರ್ನಿಂಗ್ ಬೇಗ ಇದ್ದೆ. ಸೊ ಇವತ್ತು ಕಾಲೇಜ್ ಏನಿಲ್ಲ, ಯಾಕಂದರೆ ಇವತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇತ್ತು. ಸೊ ಬೋರ್ ಆಗ್ತಿತ್ತು ಅಂತ ಮಾರ್ನಿಂಗ್ ಎದ್ದು ಟಿ ವಿ ನೋಡ್ತಿದ್ದೀನಿ. ಟಿ ವಿಲಿ ಏನು ನೋಡ್ತಿದ್ದೀರಾ ಅಂತ ಅನ್ಕೊತಿದ್ದೀರಾ? ನಮ್ಮ ಶಿವಪುತ್ರ ಅಣ್ಣವ್ರ ಕಾಮಿಡಿ, ಅವ್ರ ಆ್ಯಕ್ಟಿಂಗ್ ಮಾತ್ರ ಮಸ್ತ್ ಮಾಡ್ತಾರೆ ಫ್ಯಾಮ್. ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡ್ದ, ಲೋ ಮಚ್ಚ ಇವತ್ತು ಬಾರೋ ಕಾಲೇಜ್ ಹತ್ರ, ಇವತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತಂದ. ನಾನು ಅಷ್ಟರಲ್ಲಿ ರೆಡಿಯಾಗಿದ್ದೆ. ಇನ್ನೇನು ಸರಿ ಬಚ್ಚ ಬರ್ತೀನಿ ಕಾಲೇಜ್ ಹತ್ರ ಬಾ ನೀನು ಅಂದೆ. ಒಳಗೆ ಬಂದು ನೋಡಿದ್ರೆ ನಮ್ಮ ಬ್ರೋ ಏನೋ ಬರೀತಿದ್ರು. ಏನು ಅಂತ ಕೇಳಿದೆ, ಅವ್ರು ಮಾಡಿದ್ದು ಶತ್ರುಗಳು ಜಾಸ್ತಿ ಆದ್ರೆ ಏನು ಅಣ್ಣಗೆ ನಾವೆಲ್ಲ ಪ್ರಾಣ ಕೊಡೋರು ನಾವಿದ್ದೀವಿ. ಯಾವ ನೀನೇ ಮಾಡ್ಕೊಂಡ್ಲಿ ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀವಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಮಾತಾಡ್ರೆ ಕೊಡ್ತಾನೆ ಇರೋದು ಶಟು ಮಾಡಿ. ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ನಾನು ತಿಂದ್ಕೊಂಡು ಇವಾಗ ಕಾಲೇಜ್ ಕಡೆ ಹೋಗ್ತಿದ್ದೀನಿ. ಇಲ್ಲಿ ಬಂದು ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಇನ್ನೊಂದೇನು ಗೊತ್ತಾ ಫ್ಯಾಮ್, ಟೈಮ್ ಆಗಿತ್ತು ಅಂತ ಸಿಗ್ನಲ್ ಜಂಪ್ ಮಾಡಿದೆ. ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಪೊಲೀಸರು ನನ್ನ ಗಾಡಿ ಫೋಟೋ ಹೊಡೆದ್ರು. ಇಲ್ಲಿ ಆ ಟ್ರಾಫಿಕ್ ಪೊಲೀಸ್ ಅಂದ್ರೆ ಇಲ್ಲಿ ನಮ್ಮ ಕಾಲೇಜ್ ಹತ್ರ ಈ ಪೊಲೀಸ್ ನಿಂತಿದ್ರು. ಅಲ್ಲೇ ನನ್ನ ಮಚ್ಚ ನನಗೋಸ್ಕರ ಕಾಯ್ತಿದ್ದ. ಸೊ ಅವ್ನ್ ಕರ್ಕೊಂಡು ನಾನು ಕಾಲೇಜ್ ಹತ್ರ ಬಂದೆ. ಅಂದ್ರೆ ಇವನೊಂದ್ ಕತೆ, ಲೋ ಮಚ್ಚ ಬ್ಯಾಗ್ ಇಲ್ಲೇ ಇಟ್ಟೋಗೋಣ, ಕಾಲೇಜ್ ಒಳಗಡೆ ತಂದ್ರೆ ಪಕ್ಕಾ ಕ್ಲಾಸ್ ಮಾಡ್ತಾರೆ ಅಂತಂದ. ಲೋ ಇಲ್ಲ ಬಾರ, ಅದೇನ್ ಕ್ಲಾಸ್ ಮಾಡಲ್ಲ, ಹಂಗೇನೋ ಇದ್ರು ತಗೊಂಬ, ನಾನು ಬ್ಯಾಗ್ ಹಾಕೊಂತೀನಿ ಅಂತ ಅವ್ನ ಬ್ಯಾಗ್ ಇಸ್ಕೊಂಡು ನಾನೇ ಹಾಕೊಂಡ್ ಬಂದೆ. ಕಾಲೇಜ್ ಒಳಗಡೆ ಹೋಗ್ತಿದ್ವಿ ಇವಾಗ. ಹಾಗೆ ಕಾಲೇಜಲ್ಲೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗೀತು. ನಮ್ಮ ಮಚ್ಚ ಬಾರೋ ಒಂದು ಸ್ವಲ್ಪ ದಾವಣಗೆರೆಯಲ್ಲಿ ಏನೋ ಕೆಲಸ ಐತೆ ಅಂತ ನಾನು ಕರ್ಕೊಂಡು ಹೋದ ದಾವಣಗೆರೆಗೆ. ಆಚೆ ಬಂದು ನೋಡಿದ್ರೆ ಇಲ್ಲಿ ಮಸ್ತಾಗಿ ಒಂದು ಕಾರ್ ನಿಂತಿತ್ತು. ನಾನು ಒಂದಲ್ಲ ಒಂದು ದಿವಸ ಈ ಕಾರ್ ತೊಗೋಬೇಕಲ್ಲ ಅನ್ನಿಸ್ತು. ತಗೊತೀನಿ ಗೈಸ್, ಪಕ್ಕಲ್ಲ ಒಂದಲ್ಲ ಒಂದು ದಿವಸ ಈ ಕಾರ್ ತೊಗೊತೀನಿ. ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಬ್ರೋ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ರು. ಹಾಗೆ ಮಲ್ಕೊಳ್ಳಿ ಬಿಡಿ, ಮತ್ತೆ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ನಾನು ಸುಮ್ಮನೆ ಇಯರ್ಫೋನ್ ಹಾಕ್ಕೊಂಡು ಸಾಂಗ್ ಕೇಳ್ತಿದ್ದೆ. ಇಷ್ಟೇ ಕಾಯಿಸಿ ಇವತ್ತಿನ ಲಾಗು. ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಹಾಗೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮರಿಬೇಡಿ. ಓಕೆನಾ? ಬಾಯ್.